ಎಲ್ಲರಿಗೆ ಶುಭ ವಂದನೆಗಳು. ಈ ದಿನ ಸತ್ಯವೇದದಿಂದ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಕೀರ್ತನೆ 57 2ನೇ ವಚನ. ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವೆನು. ಸೆಲಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ಮುಂಜಾನೆ ಸಮಯಕ್ಕಾಗಿ ವಂದನೆಗಳು, ಸ್ತೋತ್ರಗಳು. ನಿನ್ನ ವಾಕ್ಯವು ಕರ್ತನೆ ಜೇನುತುಪ್ಪಕ್ಕಿಂತ ಸಿಹಿಯಾಗಿದೆ, ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠವಾಗಿದೆ. ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಯೇಸು ಸ್ವಾಮಿ, ನಿನ್ನ ಮರ್ಮಗಳನ್ನು ನಮಗೆ ಬಯಲುಪಡಿಸಿರಿ. ಸರ್ವ ಸತ್ಯದೊಳಗೆ ಪವಿತ್ರಾತ್ಮನೇ ನಮ್ಮನ್ನು ನಡೆಸಬೇಕೆಂದು, ನಿಮ್ಮ ಸಹಾಯ ನೀಡಬೇಕೆಂದು ವಾಕ್ಯವಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಎಲ್ಲರಿಗೆ ಮಾರಣಾತ. ಈ ರೀತಿ ಸಂಧಿಸೋದು ತುಂಬ ಸಂತೋಷವಾಗಿದೆ. ಬೈಬಲ್ ಪ್ರಾರ್ಥನೆಗಳಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ದಿನ ನಾವು ಪೂರ್ವಕಾಲ ವೃತ್ತಾಂತ ಎಂಬ ಪುಸ್ತಕವನ್ನು, ಇವು ಕೂಡ 2 ಗ್ರಂಥಗಳಾಗಿವೆ. ಮೊದಲನೆಯ ಒಂದು ಗ್ರಂಥದಿಂದ ಇವತ್ತು ನಾವು ನೋಡಿಕೊಳ್ಳೋಣ. ಅಂದರೆ ಈ ಒಂದು ಪುಸ್ತಕವು 13ನೇ ಪುಸ್ತಕವಾಗಿದೆ. 39 ಹಳೆ ಒಡಂಬಡಿಕೆಯ ಪುಸ್ತಕಗಳಲ್ಲಿ. ಇದರಲ್ಲಿ 29 ಅಧ್ಯಾಯಗಳಿವೆ. 2 ಪ್ರಾರ್ಥನೆಗಳಿವೆ. ಒಂದು ಯಬೇಜನ ಪ್ರಾರ್ಥನೆ, ಇನ್ನೊಂದು ದಾವೀದನು ಇಸ್ರಾಯೇಲರಿಗೆ ಮಗನಿಗಾಗಿ ಮಾಡಿದ ಒಂದು ಪ್ರಾರ್ಥನೆ. ಈ ದಿನದಲ್ಲಿ ನಾವು ಯಬೇಜ್ ಅಂತ ಆತನ ಒಂದು ಪ್ರಾರ್ಥನೆಯಾಗಲಿ ಯಾವ ರೀತಿ ಮಾಡಿದನು, ಯಾವ ಸಂದರ್ಭದಲ್ಲಿ ಮಾಡಿದನು ಅದನ್ನು ಧ್ಯಾನಿಸಿಕೊಳ್ಳೋಣ. ಯಬೇಜ್ ಅನ್ನೋದಕ್ಕೆ ಅರ್ಥ ವೇದನೆಯಿಂದ ಹುಟ್ಟಿದವನು. ತಾಯಿಯು ಆತನನ್ನು ಹೆತ್ತಾಗ ಆ ಹೆಸರಿಟ್ಟು, ಈ ಮಗನು ವೇದನೆ ದುಃಖದಿಂದ ಜೀವಿಸುವನು, ಇವನ ಭವಿಷ್ಯತ್ತು ಇಷ್ಟೇ ಏನೋ ಅಂತ ತಾಯಿ ನೆನೆಸಿದರು. ಆದರೆ ಯಬೇಜನು ಬೆಳೀತಾ ದೇವರಲ್ಲಿ ದೃಢವಾದ ಬಲವಾದ ನಂಬಿಕೆ ಇಟ್ಟು ನಿತ್ಯವೂ ಆತನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದನು. ಧೈರ್ಯವಾಗಿ ದೇವರಿಗೆ ಆತನು ಮೊರೆ ಇಟ್ಟನು. ಇವನು ಬಹು ವೇದನೆಯಿಂದ ಹೆತ್ತನೆಂದು ತಾಯಿ ಇವನಿಗೆ ಯಬೇಜ್ ಎಂದು ಹೆಸರಿಟ್ಟಳು. ಯಬೇಜನು ಇಸ್ರಾಯೇಲ್ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ, ನನ್ನ ಪ್ರಾಂತವನ್ನು ವಿಸ್ತರಿಸಿ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದು ಎಂದು ಮೊರೆ ಇಡಲು. ನಾವು ಈ ಪ್ರಾರ್ಥನೆಯನ್ನು 3 ಭಾಗವಾಗಿ ಧ್ಯಾನಿಸೋಣ. ಮೊದಲನೆಯದು, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಅಂದರೆ ದೇವರು ಸಕಲ ಆಶೀರ್ವಾದಗಳಿಗೆ ಮೂಲನೆಂದು ಯಬೇಜನು ತಿಳಿದನು. ಅಬ್ರಹಾಮು, ಇಸಾಕು, ಯಾಕೋಬನನ್ನು ಆಶೀರ್ವದಿಸಿದ ದೇವರು ನನ್ನನ್ನು ಕೂಡ ಆಶೀರ್ವದಿಸಲಿ ಅಂತ ದೇವರನ್ನು ಮೊದಲನೇದಾಗಿ ಆಶೀರ್ವದಿಸಲಿಕ್ಕೆ ಬೇಡಿಕೊಳ್ತಾ ಇದ್ದಾನೆ. ದೇವರು ಸೃಷ್ಟಿಯನ್ನು, ಮಾನವನನ್ನು, ಮಾನವ ಸಂತತಿಯನ್ನು, ಅನ್ನಪಾನಗಳನ್ನು, ಮನೆಯನ್ನು, ಅಷ್ಟೇ ಅಲ್ಲದೆ ಕಡೆಯ ಸ್ಥಿತಿಯನ್ನು ಯಾವ ರೀತಿ ಆಶೀರ್ವಾದ ಮಾಡಿದನೋ ನನ್ನನ್ನು ಕೂಡ ಆ ರೀತಿ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ತಾ ಇದ್ದಾನೆ. ಭಕ್ತರನ್ನು, ಸಿಸ್ಟರನ್ನು, ನಂಬಿಗಸ್ತರನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಜ್ಞಾನೋಕ್ತಿಗಳು 28-20 ನಾವು ನೋಡಿಕೊಳ್ಳೋದಾದರೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಮಗೆ ಆಶೀರ್ವಾದ ಬೇಕಂತಂದರೆ ನಾವು ಭಯಭಕ್ತಿಯಿಂದ ನಡ್ಕೊಳ್ಬೇಕು. ಅವಾಗ ದೇವರು ನಮಗಿರುವ ಸಮಸ್ತವನ್ನು ಆಶೀರ್ವದಿಸುತ್ತಾನೆ. ಜ್ಞಾನೋಕ್ತಿಗಳು 10-22 ನಾವು ನೋಡ್ಕೊಳ್ಳೋದಾದರೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸು. ಈ ಒಂದು ಯಬೇಜನು ದುಃಖ ವೇದನೆಯಲ್ಲಿದ್ದಾನೆ. ಆಶೀರ್ವಾದ ಇರುವುದಾದರೆ ಇನ್ನು ವ್ಯಸನ ಇರುವುದಿಲ್ಲ ಅಂತ ಮೊದಲನೇದಾಗಿ ದೇವರನ್ನು ಆಶೀರ್ವದಿಸಲಿಕ್ಕೆ ಬೇಡ್ತಾ ಇದ್ದಾನೆ. ಹೆಬ್ರಿ 7:7 ನಾವು ನೋಡ್ಕೊಳ್ಳೋದಾದರೆ, ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು. ಅಂದರೆ
ದೇವರು ದೊಡ್ಡವನು ನಮ್ಮನ್ನು ಆಶೀರ್ವದಿಸಲಿಕ್ಕೆ. ಎರಡನೆಯದು ನಾವು ನೋಡಿಕೊಳ್ಳೋದಾದರೆ, ನನ್ನ ಪ್ರಾಂತವನ್ನು ವಿಸ್ತರಿಸು. ಶರೀರ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಆತ್ಮೀಯ ರೀತಿಯಲ್ಲಿ ಕೂಡ ದೇವರೇ ನನಗೆ ವಿಶಾಲವಾದ ಹೃದಯವನ್ನು ಕೊಡು, ನಾನು ಎಲ್ಲರನ್ನು ಸಹಾಯ ಮಾಡಲಿಕ್ಕೆ ಅಂತ ಆತನು ಬೇಡಿಕೊಳ್ಳುತ್ತಾ ಇದ್ದೇನೆ. ಮೂರನೇದು ನಾವು ನೋಡಿಕೊಳ್ಳುವುದಾದರೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ರಕ್ಷಿಸಬಾರದು ಅಂತ ಕೇಳುತ್ತಾ ಇದ್ದಾನೆ. ನಿನ್ನ ಹಸ್ತದಿಂದ ಅಂದರೆ ದೇವರ ಹಸ್ತ ಪ್ರಭಾವವುಳ್ಳದ್ದು, ಘನವುಳ್ಳದ್ದು, ಮಹತ್ ಕಾರ್ಯಗಳನ್ನು ಮಾಡುವುದು, ಭೂಮಿಗೆ ಪುನಾದಿ ಹಾಕಿದ ಹಸ್ತವೆಂದು, ಮಾನವನನ್ನು ರೂಪಿಸಿ ಆಶೀರ್ವದಿಸಿದ ಹಸ್ತ, ಇಸ್ರಾಯೇಲರನ್ನು ಕೈ ಹಿಡಿದು ನಡೆಸಿದ ಹಸ್ತವೆಂದು, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ ಹಸ್ತವೆಂದು ಅರಿತು ಆತನು ಕೇಳ್ತಾ ಇದ್ದಾನೆ. ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು. ನಾಲ್ಕನೆಯದಾಗಿ, ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದು. ಅದೇ ರೀತಿಯಲ್ಲಿ ಆತನು ಹುಟ್ಟಿದ್ದು ವೇದನೆಯಲ್ಲಿ, ಬೆಳೆದಿದ್ದು ವೇದನೆಯಲ್ಲಿ. ಹಾಗಾಗಿ ದೇವರೇ, ಇನ್ನು ಈ ವೇದನೆಗೆ ಕೊನೆಗಾಣಿಸು, ನನ್ನನ್ನು ರಕ್ಷಿಸು, ನನ್ನನ್ನು ಆಶೀರ್ವದಿಸು. ನೀನು ಸರ್ವಶಕ್ತನಪ್ಪ, ನನ್ನನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಿನಗೆ ಅಧಿಕಾರ ಉಂಟು, ನೀನು ನನ್ನನ್ನು ನಡೆಸುವ ದೇವರಾಗಿದ್ದಿ. ಇನ್ನು ಮೇಲೆ ಈ ದುಃಖ ನನ್ನನ್ನು ಹಿಂಬಾಲಿಸಬಾರದು, ನನ್ನನ್ನು ಸಂತೋಷಗೊಳಿಸೋ ದೇವರಂತ ಈ ರೀತಿ ಎಬೇಸರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವಾಕ್ಯದಲ್ಲಿದೆಯಲ್ಲ, ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ಯಾವಾಗ ಮಾರ್ಪಡ್ತದಂದರೆ, ನಾವು ಕೂಡ ಎಬೇಸನಾಗಿ ದೇವರನ್ನು ಆತುಕೊಂಡಾಗ, ಹತ್ತುಕೊಂಡಾಗ, ಆತನ ಆಜ್ಞೆಗಳ ಪ್ರಕಾರ ನಡೆದುಕೊಂಡಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾನೆ. ಎಬೇಸನ ಪ್ರಾರ್ಥನೆಯನ್ನು ಆಲಿಸಿ ಆತನ ನೋವನ್ನು, ಸಂಕಟವನ್ನು, ವೇದನೆಯನ್ನು ತೆಗೆದುಬಿಟ್ಟು ಆತನು ಯಾವ ರೀತಿ ಆಶೀರ್ವದಿಸಿದನೆಂದರೆ, ಅಣ್ಣ ತಮ್ಮಂದರಲ್ಲಿ ಘನವಂತನಾಗುವನು. ನೋಡ್ರಿ, ದುಃಖದಲ್ಲಿರುವ ಮಗನನ್ನು ಕೂಡ ದೇವರ ಆಶೀರ್ವಾದವಿದ್ದರೆ ನಿಜವಾಗಿ ಐಶ್ವರ್ಯವಂತರು ಆಗುತ್ತವೆ. ಇದನ್ನ ಎಬೇಸನ ನೋವನ್ನು ತೆಗೆದ ದೇವರು ಎಷ್ಟು ಜನ ವಾಕ್ಯವನ್ನು ನೋಡುತ್ತಾ ವೇದನೆಯಲ್ಲಿದ್ದರು. ನಿಮ್ಮ ವೇದನೆ ಇವತ್ತು ಏನೇ ಆಗಿರ್ಬೋದು, ದುಃಖವೇನೇ ಆಗಿರ್ಬೋದು, ನಿಮ್ಮ ಒಂದು ಪ್ರಾರ್ಥನೆಯ ಮೂಲಕ ದೇವರ ದುಃಖವನ್ನು ತೆಗೆದುಬಿಟ್ಟು ನಿಮ್ಮನ್ನು ಕೂಡ ಈ ದಿನ ಆಶೀರ್ವದಿಸಲಿಕ್ಕೆ ಸಿದ್ಧನಾಗಿದ್ದ. ಎಬೇಸನಿಗೆ ಉತ್ತರ ಕೊಟ್ಟ ದೇವರು ನಿಮಗೆ ಕೂಡ ಉತ್ತರ ಕೊಡುವವನಾಗಿದೆ. ಎರಡನೇ ಪ್ರಾರ್ಥನೆ ನಾವು ನೋಡ್ಕೊಳ್ಳೋದಾದರೆ, 1 ಪೂರ್ವಕಾಲ ವೃತ್ತಾಂತ 5:18-20ರಲ್ಲಿ ಗಾದಿಯರು ಉಗ್ರಿಯರೊಡನೆ ಎಟ್ಟೂರು, ನಫೀಷ್, ನೋದಾಬ್ ಇವರೊಡನೆ ಯುದ್ಧ ಮಾಡಿದರು. ಅವರು ದೇವರ ಮೇಲೆ ಭರವಸವಿಟ್ಟಿದ್ದರಿಂದ ಆತನು ತನಗೆ ಮೊರೆ ಇಟ್ಟವರಿಗೆ ಕಿವಿಗೊಟ್ಟು ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿ. ನಾವು ಯಾವಾಗ ದೇವರ ಮೇಲೆ ಭರವಸವಿಟ್ಟು ಮೊರೆ ಇಡ್ತೀವೋ ಖಂಡಿತವಾಗಿ ಜಯವು ನಮ್ಮದಾಗುತ್ತದೆ. ನಾವು 1 ಪೂರ್ವಕಾಲ ವೃತ್ತಾಂತ 29:10-19 ನೋಡಿಕೊಳ್ಳೋದಾದರೆ, ದಾವೀದನು ತನ್ನ ಮಗನಿಗಾದ ಸೊಲೊಮೋನನಿಗಾಗಿ, ಇಸ್ರಾಯೇಲರಿಗಾಗಿ ಮಾಡಿದ ಪ್ರಾರ್ಥನೆಯಿಂದ ಈ ಪುಸ್ತಕವು ಅಂತ್ಯಗೊಳ್ಳುತ್ತದೆ. ದಾವೀದನ ಪ್ರಾರ್ಥನೆ ನೋಡಿಕೊಳ್ಳೋಣ. ಇಸ್ರಾಯೇಲರಿಗಾಗಿ 10-18 ವಚನಗಳಲ್ಲಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮ ಪಿತೃವಾಗಿರುವ ಇಸ್ರಾಯೇಲ್ ದೇವರೇ, ಯೆಹೋವನೇ, ನಿನಗೆ ಯುಗ ಯುಗಾಂತರಗಳವರೆಗೆ ಕೊಂಡಾಟವಾಗಲಿ. ಯೆಹೋವ, ಮಹಾಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮಿ ಆಕಾಶದಲ್ಲಿ ಇರುವುದೆಲ್ಲವೂ ಕೂಡ ನಿನ್ನದು. ಯೆಹೋವನೇ, ರಾಜ್ಯವು ನಿನ್ನದು. ಪ್ರಭಾವ, ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿ. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿ ಇರುತ್ತವೆ. ಎಲ್ಲ ದೊಡ್ಡಸ್ತಿಗೂ ಶಕ್ತಿಗೂ ನೀನೇ ಮೂಲನು. ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸ್ತೇವೆ. ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಸ್ಟರ್ ಅವರು ಸಮಸ್ತವು ನಿನ್ನದೇ. ನೀನು ಕೊಟ್ಟಿದ್ದನ್ನೇ ನಿನಗೆ ಕೊಟ್ಟಿದ್ದೇವೆ. ನಿನ್ನ ದೃಷ್ಟಿಯಲ್ಲಿ ನಾವು ಪರದೇಶಿಗಳು, ಪ್ರವಾಸಿಗಳಾಗಿದ್ದೇವೆ. ನಮ್ಮ ಆಯುಷ್ಯ ಕಾಲವು ನೆರಳನಂತಿದೆ. ನಮಗೆ ಯಾವ ನಿರೀಕ್ಷೆ ಇಲ್ಲ. ನೀನು ವಾಸ ಮಾಡಲಿಕ್ಕೆ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಒಂದು ಮಂದಿರ ಕಟ್ಟಲಿಕ್ಕೆ
ಕಟ್ಟಲಿಕ್ಕೆ ಈ ಎಲ್ಲ ವಸ್ತುಗಳು ನಿನ್ನಿಂದಲೇ ದೊರಕಿದವು. ಇವೆಲ್ಲವೂ ಕೂಡ ನಿನ್ನಲ್ಲಿ ಯಥಾರ್ಥ ಮನಸ್ಸಿನಿಂದ ಸ್ವೇಚ್ಛೆಯಿಂದ ಕೊಟ್ಟಿದ್ದೇನೆ. ಪ್ರಜೆಗಳು ಕೂಡ ಸ್ವೇಚ್ಛೆಯಿಂದ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಇಸ್ರಾಯೇಲ ದೇವರೇ, ಯೆಹೋವನೇ, ನಿನ್ನ ಪ್ರಜೆಗಳಲ್ಲಿ ಇಂಥ ಮನಸ್ಸು ಯಾವಾಗಲೂ ಇರುವಂತೆ ಮಾಡು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು ಅಂತ 18 ವಚನಗಳಲ್ಲಿ ದೇವರನ್ನು ವರ್ಣಿಸುತ್ತಾ, ನಾವು ಕೊಡಬೇಕಾದ್ರೂ ಕೂಡ ದೇವರು ನಮಗೆ ಕೊಟ್ಟಿದ್ರೆ ನಾವು ಕೊಡಲಿಕ್ಕೆ ಆಗುತ್ತೆ ಅನ್ನೋದು ಕೂಡ ಆತನಲ್ಲಿ ಬಯಲ್ಪಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಮ್ಮ ಆಯುಷ್ಕಾಲ ಹೆಂಗಿದೆ, ನೆರಳಿನಂತೆ ಇದೆ. ನಾವು ಪರದೇಶಿಗಳು ಭೂಮಿ ಮೇಲೆ, ಆದರೂ ಕೂಡ ದೇವರೇ ನೀನು ನಮಗೆ ಜೊತೆಯಾಗಿದ್ದಿದ್ದೆ, ಅದಕ್ಕೆ ನಿನಗೆ ಕೃತಜ್ಞತಾ ಸ್ತುತಿಗಳು. ಅಬ್ರಹಾಂ, ಇಸಾಕು, ಇಸ್ರಾಯೇಲರಿಗೆ ಯಾವ ರೀತಿ ನೀನು ಇದ್ದು ಅವರಿಗೆ ಕಾರ್ಯಗಳು ಮಾಡಿದೆಯೋ, ನಮ್ಮನ್ನು ಕೂಡ ಆ ರೀತಿ ಆಶೀರ್ವದಿಸು, ಕಾರ್ಯಗಳು ಮಾಡಿ. ಅಷ್ಟೇ ಅಲ್ಲದೆ ಭಯಭಕ್ತಿ ಅಲ್ಲಿ ಬೆಳೆಯೋದಕ್ಕೆ, ಇರುವುದಕ್ಕೆ ಸ್ಥಿರ ಚಿತ್ತವಾದ ಮನಸ್ಸನ್ನು ಅನುಗ್ರಹಿಸು ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಆತನ ಮಗನಿಗಾಗಿ 19ನೇ ವಚನದಲ್ಲಿ, ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾ ವಿಧಿಗಳನ್ನು ಕೈಕೊಳ್ಳುತ್ತಿರುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರ ಇಷ್ಟನ್ನೆಲ್ಲ ಸಿದ್ಧಪಡಿಸ್ತಿರುವನೋ ಆ ನಿನ್ನ ಮಂದಿರವನ್ನು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು. ದಾವೀದನ ಪ್ರಾರ್ಥನೆಯನ್ನು ಸೊಲೊಮೋನ ವಿಷಯದಲ್ಲಿ, ಇಸ್ರಾಯೇಲರ ವಿಷಯದಲ್ಲಿ ದೇವರು ಆಲಿಸಿದನು. ಇಸ್ರಾಯೇಲಿಗೆ ಜೊತೆ ಇದ್ದ ಆಶೀರ್ವದಿಸಿದನು. ಸೊಲೊಮೋನಾದರೆ ಅಭಿವೃದ್ಧಿಪಡಿಸಿ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು. ಈ ದಿನ ದಾವೀದನು ನಮಗೆ ಒಳ್ಳೆಯ ಪಾಠ ಕಲಿಸಿಕೊಡ್ತಾ ಇದ್ದಾನೆ. ಇತರರಿಗಾಗಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಕುಟುಂಬದಲ್ಲಿರುವ ಮಕ್ಕಳಿಗಾಗಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು. ನಾವಾದರೂ ನಮ್ಮ ಮಕ್ಕಳು ಡಾಕ್ಟ್ರು, ಇಂಜಿನಿಯರು, ಉನ್ನತವಾದ ಸ್ಥಿತಿಯಲ್ಲಿರಬೇಕೆಂದು ಪ್ರಾರ್ಥನೆ ಮಾಡ್ತೀವಿ. ಆದರೆ ದಾವೀದನಾದರೂ, ಅಪ್ಪ ನಿನ್ನ ಆಜ್ಞಾ ವಿಧಿಗಳನ್ನು, ಕಟ್ಟಳೆಗಳನ್ನು ಗೈಕೊಳ್ಳುವಂತೆ, ಭಕ್ತಿ ಮಾರ್ಗದಲ್ಲಿ ಬೆಳೆಯುವಂತೆ, ನಿನ್ನ ಆಲಯವನ್ನು ಕಟ್ಟುವಂತೆ ಸೊಲೊಮೋನನೇ ನೀನು ಆಶೀರ್ವದಿಸು, ಅವನನ್ನು ನೀನು ಕೈ ಹಿಡಿದು ನಡೆಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಮಕ್ಕಳು ಕೂಡ ದೇವರು ಆಜ್ಞೆ ವಿಧಿ ಕಟ್ಟಳೆಗಳನ್ನು ಅನುಸರಿಸುವಂತೆ ಪ್ರಾರ್ಥಿಸೋಣ. ಆತನು ಸೊಲೊಮೋನನು ದೇವರಾಲಯ ಕಟ್ಟಿದ್ದನು. ನಮ್ಮ ಮಕ್ಕಳು ದೇವರ ರಾಜ್ಯವನ್ನು ಕಟ್ಟಬೇಕೆಂದು ನಾವು ಪ್ರಾರ್ಥಿಸೋಣ. ಈ ದಿನ 2 ಪ್ರಾರ್ಥನೆಗಳನ್ನು ನಾವು ಧ್ಯಾನಿಸಿದ್ದೀವಿ. ಎಬೇಸಿನ ಪ್ರಾರ್ಥನೆ ದುಃಖವು ಸಂತೋಷವಾಗಿ ಮಾರ್ಪಟ್ಟಿತ್ತು. ದಾವೀದನ ಪ್ರಾರ್ಥನೆ ಇಸ್ರಾಯೇಲ್ಗೂ ಮಗನಿಗೂ ದೇವರವರನ್ನು ಆಶೀರ್ವದಿಸಿದನು. ನಾವು ಪ್ರಾರ್ಥಿಸಿದಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದರೆ ಈ ನಿರೀಕ್ಷೆಯಿಂದ, ಈ ನಂಬಿಕೆಯಿಂದ ಪ್ರಾರ್ಥನೆಗಳನ್ನು ಸಲ್ಲಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.